ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇವರು ಅಂತ ಬೆರಳು ತೋರಿಸಬೇಡಿ, ಇವತ್ತು ನಾಳೆ ಅಂತ ಮೀನಾಮೇಷ ಮಾಡಬೇಡಿ. ಈ ಸಮೀರ್ ವಿರುದ್ಧ ಹಾಗಂತ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸಮೀರ್ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಜೈಲು ಪಾಲಾಗೋವರೆಗೂ ಕೂಡ ನಾವು ಹೋರಾಟ ನಡೆಸ್ತೀವಿ, ಅಭಿಯಾನ ಮಾಡ್ತೀವಿ ಅಂತ ಈ ಸಮೀರ್ ಎಂಬ ವ್ಯಕ್ತಿಯ ವಿರುದ್ಧ ಧಾರ್ಮಿಕ ನಂಬಿಕೆ ಘಾಸಿಗೊಳಿಸಿದ ಆರೋಪವನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ರಾಜ್ಯದ ಪ್ರತಿ ಠಾಣೆಯಲ್ಲೂ ಕೂಡ ಈತನ ವಿರುದ್ಧ ದೂರು ನೀಡೋದಕ್ಕೆ ಹಿಂದೂ ಸಂಘಟನೆಗಳು ತೀರ್ಮಾನ ಮಾಡಿ ಯಾವುದಾದ್ರೂ ಒಂದು ಕ್ಷೇತ್ರದ ವಿರುದ್ಧ ಸುಮ್ಮನೆ ನಿರಂತರವಾಗಿ ಆರೋಪ ಮಾಡ್ತಾ ಹೋಗಬಹುದಾ? ಹಾಗಾದ್ರೆ ಕರ್ನಾಟಕದಲ್ಲಿ ನೋಡಿ, ಯಾವುದೋ ಒಂದು ಕ್ಷೇತ್ರದ ವಿರುದ್ಧ ಅಲ್ಲಿ ಹಣವನ್ನ ಎಸೀತಾ ಇದ್ರಂತೆ, ಕಾರ್ಮಿಕರ ಕೈಗೆ ಕೊಡ್ತಾ ಇರ್ಲಿಲ್ವಂತೆ, ಅಲ್ಲಿ ಜನರನ್ನ ಕೊಂದು ದೇವಸ್ಥಾನದ ಸುತ್ತ ಹುಗಿದಿದ್ದಾರಂತೆ ಅಂತ ಎಲ್ಲ ಬಾಯಿಗೆ ಬಂದ ಹಾಗೆ ಆರೋಪಗಳನ್ನ ಹೇಳ್ತಾ ಹೋಗೋದು. ಸುಳ್ಳುಗಳನ್ನ ಅದೇ ಸುಳ್ಳುಗಳನ್ನ 100 ಸಾರಿ ಹೇಳಿದ್ರೆ ಅದನ್ನ ಸತ್ಯ ಅಂತ ಜನ ನಂಬಬಿಡ್ಲಿ ಅನ್ನುವಂತ ಒಂದು ಉದ್ದೇಶನ ಹಾಗಾದ್ರೆ ಇದ್ರ ಹಿಂದೆ ಇರೋದು. ಇದೀಗ ಈ ವ್ಯಕ್ತಿಯ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಯಾರು ಬೇಕಾದ್ರೂ ಯಾವ ಕ್ಷೇತ್ರದ ವಿರುದ್ಧ ಯಾವ ವ್ಯಕ್ತಿಗಳ ವಿರುದ್ಧ ಬೇಕಾದ್ರೂ ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಆರೋಪ ಮಾಡ್ತಾ ಹೋಗಬಹುದಾ? ಸಮೀರ್ ಅನ್ನುವಂತಹ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ವಿಡಿಯೋಗಳನ್ನ ಮಾಡಿದ್ದ ಎನ್ನಲಾಗಿದೆ. ಆತ ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ಅಪಪ್ರಚಾರವನ್ನ ಮಾಡಿದ್ದ ಎನ್ನಲಾಗಿದೆ. ಆ ಕುಟುಂಬ ಈ ಕುಟುಂಬ ಅಂತ ಇಂಡೈರೆಕ್ಟ್ ಆಗಿ ಹೇಳೋದು, ಅವರು ಹಾಗೆ ಹೀಗೆ ಅಷ್ಟು ಕೊಲೆಗಳು ಮಾಡಿದ್ದಾರೆ, ಇಷ್ಟು ಅತ್ಯಾಚಾರ ಮಾಡಿದ್ದಾರಂತೆ ಅಂತ ಹೇಳ್ಬಿಡೋದು, ಅಲ್ಲಿ ಹಣವನ್ನ ಎಸಿತಾ ಇದ್ರಂತೆ ಅಂತ ಹೇಳ್ಬಿಡೋದು. ಹೌದಾ ಅಂತ ತನಿಖೆ ಮಾಡೋರು ಯಾರು ಅಲ್ಲಿ ಹೋಗಿ ತನಿಖೆ ಮಾಡಬೇಕಾಗತ್ತೆ, ಮತ್ತೆ ಅದಕ್ಕೆ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ. ಹೀಗೆ ಒಂದು ಷಡ್ಯಂತ್ರ, ವ್ಯವಸ್ಥಿತವಾದ ಒಂದು ನೆರೇಟಿವ್ ಬಿಲ್ಡಿಂಗ್ ಟೆಕ್ನಿಕ್ ಅಂತೀವಿ ಇದಕ್ಕೆ. ಅಂದ್ರೆ ಹುಟ್ಟುಹಾಕೋದು, ವಾದಗಳನ್ನ ಹುಟ್ಟುಹಾಕೋದು, ವಿಷಯಗಳನ್ನ ಹುಟ್ಟುಹಾಕೋದು ನಡೆದಿದ್ಯಾ, ಸುಮ್ಮನೆ ಒಂದಷ್ಟು ಗೊಂದಲ ಹುಟ್ಟುಹಾಕೋದು, ಕನ್ಫ್ಯೂಷನ್ಸ್ ಹುಟ್ಟುಹಾಕೋದು. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಧರ್ಮಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇದೀಗ FSL ರಿಪೋರ್ಟ್ಗೆ SIT ತಂಡ ಕಾಯ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ದಿನೇಶ್, ನಾನು ಕೂಡ ಸಾಕಷ್ಟು ಮಂದಿ FSL ತಜ್ಞರುಗಳ ಜೊತೆ ಕೂಡ ಮಾತಾಡಿದೆ. ಅಲ್ಲಿ 25-30 ವರ್ಷ ಆದ್ಮೇಲೆ ಮನುಷ್ಯನ ಮೂಳೆಗಳು ಮಣ್ಣಿನಲ್ಲಿ ಕರಗಿವೆಯಾ ಅನ್ನುವ ಒಂದು ಸಾಕ್ಷ್ಯ ಎಷ್ಟರ ಮಟ್ಟಿಗೆ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ ಅಂತಾರೆ FSL. 30 ವರ್ಷ ಆಗಿದ್ರೆ ಕರಗಿದ್ರೂ ಕೂಡ ಮಣ್ಣಲ್ಲಿ ಅದರ ಅಂಶ ಇದೆಯಾ ಅಂತ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ನಿಖರವಾಗಿ ಹೇಳಕ್ಕಾಗಲ್ಲ ಅಂತಾರೆ. ಒಂದು ವೇಳೆ ನಿಖರವಾಗಿ ಹೇಳಿದ್ರೂ ಕೂಡ ಅದು ಯಾರದ್ದು ಅಂತ ಪತ್ತೆ ಹಚ್ಚೋದಕ್ಕೆ DNA ಅಂತೂ ಸಿಗೋಕೆ ಚಾನ್ಸೇ ಇಲ್ಲ. ಹ್ಯೂಮನ್ DNA ಇನ್ನ ಆ ಮಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಮೂಳೆ ಸಿಕ್ಕಿದ್ರೆ ಮಾತ್ರ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ. ಎನಿವೆ, ಈಗ ಹಾಗಾದ್ರೆ SIT ಟೀಮು ಯಾವ ವರದಿಗಳಿಗಾಗಿ ಕಾಯ್ತಾ ಇದೆ? ಆ ವರದಿಗಳಿಂದ ಏನು ಪ್ರೂವ್ ಆಗತ್ತೆ? ಏನ್ ನಡೀತಾ ಇದೆ SIT ವಿಚಾರಣೆಯಲ್ಲಿ ದಿನೇಶ್? ಹೌದು ಶ್ರೀಲಕ್ಷ್ಮಿ, ನೀವು ಹೇಳಿದಂಗೆ ನಿಖರವಾಗಿ ಪತ್ತೆ ಹಚ್ಚೋದು ಕಷ್ಟ. ಆದ್ರೆ ಆ ಪರೀಕ್ಷೆಗೆ ಕಳುಹಿಸಿಲ್ಲ ಅನ್ನುವಂತ ವಾದ ಮತ್ತೆ ಕೋರ್ಟ್ ನಲ್ಲಿ ಬರಬಹುದು. ಅಂದ್ರೆ ಆ ಮಣ್ಣನ್ನೇ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿಲ್ಲ, ಮಣ್ಣಿನಲ್ಲಿ ಅದು ಅಂಶ ಇದ್ದಿರಬಹುದು ಅನ್ನುವಂತ ವಾದ ಮತ್ತೆ ಹುಟ್ಕೊಳ್ಬಹುದು ಅನ್ನುವಂತ ದೃಷ್ಟಿಯಲ್ಲಿ ಯಾವುದೇ ವಾದಕ್ಕೆ ಎಡೆ ಮಾಡಿಕೊಡದೆ ಈ ತನಿಖೆ ಅನ್ನುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ಸಾಗಬೇಕು. ಯಾವುದೇ ರೀತಿಯಾಗಿ ಮತ್ತೆ ಲೋಪದೋಷಗಳು ಹುಟ್ಟು ಹಾಕಬಾರದು ಅನ್ನುವಂತ ದೃಷ್ಟಿಯಲ್ಲಿ ಅದನ್ನು ಕೂಡ ಈಗಾಗಲೇ ಪರೀಕ್ಷೆಗೆ ಕಳುಹಿಸಿರುವಂತದ್ದು. ಯಾಕಂದ್ರೆ ಆ ಮಣ್ಣನ್ನು ಪರೀಕ್ಷೆಗೆ ಕಳುಹಿಸದೇ ಇದ್ದಂತಹ ಸಂದರ್ಭದಲ್ಲಿ ನಂತರದ ವಾದ ಹುಟ್ಕೊಳ್ಬಹುದು. ಅಂದ್ರೆ ಮಣ್ಣಿನಲ್ಲಿ ಕರಗಿರುವಂತಹ ಸಾಧ್ಯತೆ ಇದೆ, ಮಣ್ಣನ್ನು ಅಧಿಕಾರಿಗಳು ಪರೀಕ್ಷೆಗೆ ತೆಗೆದುಕೊಂಡು ಹೋಗಿಲ್ಲ, ಈ ರೀತಿಯಾದಂತಹ ವಾದಗಳು ಮತ್ತೆ ಬೆಳೀತಾ ಬರಬಹುದು. ಹೀಗಾಗಿ ಮಣ್ಣನ್ನು ಈಗಾಗಲೇ ತೆಗೆದುಕೊಂಡು ಹೋಗಿರುವಂತದ್ದು ಪರೀಕ್ಷೆಗೆ, ಅದು ಅದರಲ್ಲಿ ನಿಖರವಾಗಿ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಆದ್ರೆ ಪರೀಕ್ಷೆಗಂತೂ ಕಳುಹಿಸಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಮತ್ತೆ ವಾದಗಳು ಹುಟ್ಟುಕೊಳ್ಬಾರ್ದು, ಮತ್ತೆ ಆರೋಪಗಳು ಕೇಳಿ ಬರಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಅಧಿಕಾರಿಗಳು ಅದನ್ನ ಪರೀಕ್ಷೆಗೆ ಕಳುಹಿಸಿರುವಂತದ್ದು.
ಇದು ಅಧಿಕಾರಿಗಳ ಸ್ಪಷ್ಟನೆ. ಅಂದ್ರೆ ನಂತರ ಯಾವುದೇ ರೀತಿಯಾದಂತಹ ಪ್ರಶ್ನೆ ಬರಬಾರ್ದು ಅನ್ನುವಂತ ದೃಷ್ಟಿಯಿಂದ. ಆದ್ರೆ ಮಣ್ಣಿನಲ್ಲಿ ಅದು ಇರುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತಗಳಲ್ಲಿ ಗೊತ್ತಾಗ್ಬೇಕು. ಯಾಕಂದ್ರೆ ಮಣ್ಣಿನಲ್ಲಿ ಅದರ ಅಂಶ ಇದ್ರೂ ಕೂಡ ಅದರ DNA ಅನ್ನುವಂಥದ್ದು ಸಿಗುವುದು ಬಹಳ ಕಷ್ಟ ಅನ್ನುವಂಥದ್ದು ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಇವರು ಹೇಳ್ತಾ ಇರುವಂತದ್ದು ಏನಂದ್ರೆ ಒಂದು ಕಾಡು ಪ್ರದೇಶ ಏನಿದೆ ಅದರಲ್ಲಿ ಫಲವತ್ತತೆ ಮಣ್ಣು ಇದೆ, ಮೂಳೆಗಳು ಮತ್ತು ಬುರುಡೆಗಳು ಅಲ್ಲಿ ಕರಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಣ್ಣನ್ನ ಪರೀಕ್ಷೆ ಮಾಡಿದ್ರೆ ಅದರಿಂದ ಏನು ಗೊತ್ತಾಗುತ್ತೆ ಅನ್ನುವಂಥದ್ದು ಕೆಲವೊಂದಿಷ್ಟು ಮಂದಿಯ ವಾದ. ಹೀಗಾಗಿ ಅದನ್ನ ಈಗಾಗಲೇ ಪರೀಕ್ಷೆಗೆ ಕೂಡ ಕಳುಹಿಸಲಾಗಿರುವಂತದ್ದು. ಅದರ ವರದಿಯ ನಂತರ ಗೊತ್ತಾಗ್ಬೇಕಷ್ಟೇ. ಅಂದ್ರೆ ಅದರಲ್ಲಿ ಮೂಳೆಯ ಅಂಶ ಪತ್ತೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಮತ್ತಷ್ಟೇ ಗೊತ್ತಾಗಬೇಕಾಗಿದೆ. ಈಗಾಗಲೇ ಸದ್ಯ SFL ಗೆ ಏನೋ ವರದಿಗಾಗಿ ಕಳುಹಿಸಿರುವಂತದ್ದು. ಅದು ವರದಿ ಬಂದ ಬಳಿಕ ಗೊತ್ತಾಗಬೇಕು. ಸದ್ಯ ಅಧಿಕಾರಿಗಳು ಕೂಡ ವರದಿಗಾಗಿ ಕಾಯ್ತಾ ಇರುವಂತದ್ದು. ಅಂದ್ರೆ ಅದರ ವರದಿ ಬಂದ್ರೆ ಒಂದಷ್ಟು ನಿಖರತೆ ಗೊತ್ತಾಗಬಹುದು. ಅಂದ್ರೆ ಆ ಒಂದು ಮಣ್ಣಿನಲ್ಲಿ ಮೂಳೆ ಮತ್ತು ಎಲುಬಿನ ಏನು ಪೀಸ್ಗಳ ಅಂಶಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ನಂತರವಷ್ಟೇ ಗೊತ್ತಾಗಬೇಕು. ಅದಕ್ಕಾಗಿ ಈಗಾಗಲೇ ಅಧಿಕಾರಿಗಳು ಕಾಯ್ತಾ ಇರುವಂತದ್ದು. ಅದರ ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅದು ಬರುವ ತನಕ ಸದ್ಯ ವಿಚಾರಣೆ ಮುಂದುವರಿತಾ ಇರುವಂತದ್ದು. ಬಂದ ನಂತರ ಮುಂದಿನ ಹಂತದಲ್ಲಿ ಉತ್ಖನನ ಮಾಡಬೇಕಾ ಅಥವಾ ಅಲ್ಲಿಗೆ ಸ್ಥಗಿತಗೊಳಿಸಿ ವಿಚಾರಣೆ ಮಾಡಬೇಕನ್ನುವಂತ ನಿರ್ಣಯವನ್ನು ಮತ್ತೆ SIT ಅಧಿಕಾರಿಗಳು ಕೈಗೊಳ್ಳಿದ್ದಾರೆ. ಸದ್ಯ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇದುವರೆಗೆ 3 ದಿನಗಳ ವಿಚಾರಣೆ ಆಗಿರುವಂತದ್ದು. ಇವತ್ತು 4ನೇ ದಿನದ ವಿಚಾರಣೆ ನಡೀಲಿಕ್ಕೆ ಇರುವಂತದ್ದು. ಈ ಒಂದು ವಿಚಾರಣೆಯಲ್ಲಿ ಖುದ್ದು ಪ್ರಣಬ್ ಮೊಹಂತಿ ಅವರೇ ಭಾಗಿಯಾಗಲಿದ್ದಾರೆ. ಅವರು ಇವತ್ತು SIT ಕಚೇರಿಯಲ್ಲಿ ಒಂದು ಅನಾಮಿಕನಿಗೆ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ದಾರೆ. ಸದ್ಯ 3 ದಿನಗಳ ಕಾಲ SIT ಅಧಿಕಾರಿಗಳು ಆತನನ್ನು ವಿವಿಧ ಹಂತಗಳಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬುರುಡೆಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ಬೋದು, ಪಾಯಿಂಟ್ಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ಬೋದು, ಜೊತೆಗೆ ಆತನಿಗೆ ಇದ್ದಂತ ಕಾಂಟ್ಯಾಕ್ಟ್ ಸಂಪರ್ಕದಲ್ಲಿರಿ. ದಿನೇಶ್, ನಮ್ ಜೊತೆ ದೀಪ್ತಿ ತೋಳ್ಪಾಡಿ ಇದ್ದಾರೆ. ಈ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇವರು ಅಂತ ಬೆರಳು ತೋರಿಸಬೇಡಿ, ಇವತ್ತು ನಾಳೆ ಅಂತ ಮೀನಾಮೇಷ ಮಾಡಬೇಡಿ. ಈ ಸಮೀರ್ ವಿರುದ್ಧ ಹಾಗಂತ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸಮೀರ್ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಜೈಲು ಪಾಲಾಗೋವರೆಗೂ ಕೂಡ ನಾವು ಹೋರಾಟ ನಡೆಸ್ತೀವಿ, ಅಭಿಯಾನ ಮಾಡ್ತೀವಿ ಅಂತ ಈ ಸಮೀರ್ ಎಂಬ ವ್ಯಕ್ತಿಯ ವಿರುದ್ಧ ಧಾರ್ಮಿಕ ನಂಬಿಕೆ ಘಾಸಿಗೊಳಿಸಿದ ಆರೋಪವನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ರಾಜ್ಯದ ಪ್ರತಿ ಠಾಣೆಯಲ್ಲೂ ಕೂಡ ಈತನ ವಿರುದ್ಧ ದೂರು ನೀಡೋದಕ್ಕೆ ಹಿಂದೂ ಸಂಘಟನೆಗಳು ತೀರ್ಮಾನ ಮಾಡಿ ಯಾವುದಾದ್ರೂ ಒಂದು ಕ್ಷೇತ್ರದ ವಿರುದ್ಧ ಸುಮ್ಮನೆ ನಿರಂತರವಾಗಿ ಆರೋಪ ಮಾಡ್ತಾ ಹೋಗಬಹುದಾ? ಹಾಗಾದ್ರೆ ಕರ್ನಾಟಕದಲ್ಲಿ ನೋಡಿ, ಯಾವುದೋ ಒಂದು ಕ್ಷೇತ್ರದ ವಿರುದ್ಧ ಅಲ್ಲಿ ಹಣವನ್ನ ಎಸೀತಾ ಇದ್ರಂತೆ, ಕಾರ್ಮಿಕರ ಕೈಗೆ ಕೊಡ್ತಾ ಇರ್ಲಿಲ್ವಂತೆ, ಅಲ್ಲಿ ಜನರನ್ನ ಕೊಂದು ದೇವಸ್ಥಾನದ ಸುತ್ತ ಹುಗಿದಿದ್ದಾರಂತೆ ಅಂತ ಎಲ್ಲ ಬಾಯಿಗೆ ಬಂದ ಹಾಗೆ ಆರೋಪಗಳನ್ನ ಹೇಳ್ತಾ ಹೋಗೋದು. ಸುಳ್ಳುಗಳನ್ನ ಅದೇ ಸುಳ್ಳುಗಳನ್ನ 100 ಸಾರಿ ಹೇಳಿದ್ರೆ ಅದನ್ನ ಸತ್ಯ ಅಂತ ಜನ ನಂಬಬಿಡ್ಲಿ ಅನ್ನುವಂತ ಒಂದು ಉದ್ದೇಶನ ಹಾಗಾದ್ರೆ ಇದ್ರ ಹಿಂದೆ ಇರೋದು. ಇದೀಗ ಈ ವ್ಯಕ್ತಿಯ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಯಾರು ಬೇಕಾದ್ರೂ ಯಾವ ಕ್ಷೇತ್ರದ ವಿರುದ್ಧ ಯಾವ ವ್ಯಕ್ತಿಗಳ ವಿರುದ್ಧ ಬೇಕಾದ್ರೂ ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಆರೋಪ ಮಾಡ್ತಾ ಹೋಗಬಹುದಾ? ಸಮೀರ್ ಅನ್ನುವಂತಹ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ವಿಡಿಯೋಗಳನ್ನ ಮಾಡಿದ್ದ ಎನ್ನಲಾಗಿದೆ. ಆತ ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ಅಪಪ್ರಚಾರವನ್ನ ಮಾಡಿದ್ದ ಎನ್ನಲಾಗಿದೆ. ಆ ಕುಟುಂಬ ಈ ಕುಟುಂಬ ಅಂತ ಇಂಡೈರೆಕ್ಟ್ ಆಗಿ ಹೇಳೋದು, ಅವರು ಹಾಗೆ ಹೀಗೆ ಅಷ್ಟು ಕೊಲೆಗಳು ಮಾಡಿದ್ದಾರೆ, ಇಷ್ಟು ಅತ್ಯಾಚಾರ ಮಾಡಿದ್ದಾರಂತೆ ಅಂತ ಹೇಳ್ಬಿಡೋದು, ಅಲ್ಲಿ ಹಣವನ್ನ ಎಸಿತಾ ಇದ್ರಂತೆ ಅಂತ ಹೇಳ್ಬಿಡೋದು. ಹೌದಾ ಅಂತ ತನಿಖೆ ಮಾಡೋರು ಯಾರು ಅಲ್ಲಿ ಹೋಗಿ ತನಿಖೆ ಮಾಡಬೇಕಾಗತ್ತೆ, ಮತ್ತೆ ಅದಕ್ಕೆ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ. ಹೀಗೆ ಒಂದು ಷಡ್ಯಂತ್ರ, ವ್ಯವಸ್ಥಿತವಾದ ಒಂದು ನೆರೇಟಿವ್ ಬಿಲ್ಡಿಂಗ್ ಟೆಕ್ನಿಕ್ ಅಂತೀವಿ ಇದಕ್ಕೆ. ಅಂದ್ರೆ ಹುಟ್ಟುಹಾಕೋದು, ವಾದಗಳನ್ನ ಹುಟ್ಟುಹಾಕೋದು, ವಿಷಯಗಳನ್ನ ಹುಟ್ಟುಹಾಕೋದು ನಡೆದಿದ್ಯಾ, ಸುಮ್ಮನೆ ಒಂದಷ್ಟು ಗೊಂದಲ ಹುಟ್ಟುಹಾಕೋದು, ಕನ್ಫ್ಯೂಷನ್ಸ್ ಹುಟ್ಟುಹಾಕೋದು. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಧರ್ಮಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇದೀಗ FSL ರಿಪೋರ್ಟ್ಗೆ SIT ತಂಡ ಕಾಯ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ದಿನೇಶ್, ನಾನು ಕೂಡ ಸಾಕಷ್ಟು ಮಂದಿ FSL ತಜ್ಞರುಗಳ ಜೊತೆ ಕೂಡ ಮಾತಾಡಿದೆ. ಅಲ್ಲಿ 25-30 ವರ್ಷ ಆದ್ಮೇಲೆ ಮನುಷ್ಯನ ಮೂಳೆಗಳು ಮಣ್ಣಿನಲ್ಲಿ ಕರಗಿವೆಯಾ ಅನ್ನುವ ಒಂದು ಸಾಕ್ಷ್ಯ ಎಷ್ಟರ ಮಟ್ಟಿಗೆ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ ಅಂತಾರೆ FSL.
30 ವರ್ಷ ಆಗಿದ್ರೆ ಕರಗಿದ್ರೂ ಕೂಡ ಮಣ್ಣಲ್ಲಿ ಅದರ ಅಂಶ ಇದೆಯಾ ಅಂತ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ನಿಖರವಾಗಿ ಹೇಳಕ್ಕಾಗಲ್ಲ ಅಂತಾರೆ. ಒಂದು ವೇಳೆ ನಿಖರವಾಗಿ ಹೇಳಿದ್ರೂ ಕೂಡ ಅದು ಯಾರದ್ದು ಅಂತ ಪತ್ತೆ ಹಚ್ಚೋದಕ್ಕೆ DNA ಅಂತೂ ಸಿಗೋಕೆ ಚಾನ್ಸೇ ಇಲ್ಲ. ಹ್ಯೂಮನ್ DNA ಇನ್ನ ಆ ಮಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಮೂಳೆ ಸಿಕ್ಕಿದ್ರೆ ಮಾತ್ರ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ. ಎನಿವೆ, ಈಗ ಹಾಗಾದ್ರೆ SIT ಟೀಮು ಯಾವ ವರದಿಗಳಿಗಾಗಿ ಕಾಯ್ತಾ ಇದೆ? ಆ ವರದಿಗಳಿಂದ ಏನು ಪ್ರೂವ್ ಆಗತ್ತೆ? ಏನ್ ನಡೀತಾ ಇದೆ SIT ವಿಚಾರಣೆಯಲ್ಲಿ? ದಿನೇಶ್. ಹೌದು ಶ್ರೀಲಕ್ಷ್ಮಿ, ನೀವು ಹೇಳಿದಂಗೆ ನಿಖರವಾಗಿ ಪತ್ತೆ ಹಚ್ಚೋದು ಕಷ್ಟ. ಆದ್ರೆ ಪರೀಕ್ಷೆಗೆ ಕಳುಹಿಸಿಲ್ಲ ಅನ್ನುವಂತ ವಾದ ಮತ್ತೆ ಕೋರ್ಟ್ ನಲ್ಲಿ ಬರಬಹುದು. ಅಂದ್ರೆ ಮಣ್ಣನ್ನೇ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿಲ್ಲ, ಮಣ್ಣಿನಲ್ಲಿ ಅದು ಅಂಶ ಇದ್ದಿರಬಹುದು ಅನ್ನುವಂತ ವಾದ ಮತ್ತೆ ಹುಟ್ಕೊಳ್ಬಹುದು ಅನ್ನುವಂತ ದೃಷ್ಟಿಯಲ್ಲಿ ಯಾವುದೇ ವಾದಕ್ಕೆ ಎಡೆ ಮಾಡಿಕೊಡದೆ ತನಿಖೆ ಅನ್ನುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ಸಾಗಬೇಕು. ಯಾವುದೇ ರೀತಿಯಾಗಿ ಮತ್ತೆ ಲೋಪದೋಷಗಳು ಹುಟ್ಟು ಹಾಕಬಾರದು ಅನ್ನುವಂತ ದೃಷ್ಟಿಯಲ್ಲಿ ಅದನ್ನು ಕೂಡ ಈಗಾಗಲೇ ಪರೀಕ್ಷೆಗೆ ಕಳುಹಿಸಿರುವಂತದ್ದು. ಯಾಕಂದ್ರೆ ಮಣ್ಣನ್ನು ಪರೀಕ್ಷೆಗೆ ಕಳುಹಿಸದೇ ಇದ್ದಂತಹ ಸಂದರ್ಭದಲ್ಲಿ ನಂತರದ ವಾದ ಹುಟ್ಕೊಳ್ಬಹುದು. ಅಂದ್ರೆ ಮಣ್ಣಿನಲ್ಲಿ ಕರಗಿರುವಂತಹ ಸಾಧ್ಯತೆ ಇದೆ, ಮಣ್ಣನ್ನು ಅಧಿಕಾರಿಗಳು ಪರೀಕ್ಷೆಗೆ ತೆಗೆದುಕೊಂಡು ಹೋಗಿಲ್ಲ, ಈ ರೀತಿಯಾದಂತಹ ವಾದಗಳು ಮತ್ತೆ ಬೆಳೀತಾ ಬರಬಹುದು. ಹೀಗಾಗಿ ಮಣ್ಣನ್ನು ಈಗಾಗಲೇ ತೆಗೆದುಕೊಂಡು ಹೋಗಿರುವಂತದ್ದು ಪರೀಕ್ಷೆಗೆ, ಅದು ಅದರಲ್ಲಿ ನಿಖರವಾಗಿ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಆದ್ರೆ ಪರೀಕ್ಷೆಗೆ ಅಂತೂ ಕಳುಹಿಸಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಮತ್ತೆ ವಾದಗಳು ಹುಟ್ಟುಕೊಳ್ಬಾರ್ದು, ಮತ್ತೆ ಆರೋಪಗಳು ಕೇಳಿ ಬರಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಅಧಿಕಾರಿಗಳು ಅದನ್ನ ಪರೀಕ್ಷೆಗೆ ಕಳುಹಿಸಿರುವಂತದ್ದು. ಇದು ಅಧಿಕಾರಿಗಳ ಸ್ಪಷ್ಟನೆ. ಅಂದ್ರೆ ನಂತರ ಯಾವುದೇ ರೀತಿಯಾದಂತಹ ಪ್ರಶ್ನೆ ಬರಬಾರ್ದು ಅನ್ನುವಂತ ದೃಷ್ಟಿಯಿಂದ. ಆದ್ರೆ ಮಣ್ಣಿನಲ್ಲಿ ಅದು ಇರುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತಗಳಲ್ಲಿ ಗೊತ್ತಾಗ್ಬೇಕು. ಯಾಕಂದ್ರೆ ಮಣ್ಣಿನಲ್ಲಿ ಅದರ ಅಂಶ ಇದ್ರೂ ಕೂಡ ಅದರ DNA ಅನ್ನುವಂಥದ್ದು ಸಿಗುವುದು ಬಹಳ ಕಷ್ಟ ಅನ್ನುವಂಥದ್ದು ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಇವರು ಹೇಳ್ತಾ ಇರುವಂತದ್ದು ಏನಂದ್ರೆ ಒಂದು ಕಾಡು ಪ್ರದೇಶ ಏನಿದೆ ಅದರಲ್ಲಿ ಫಲವತ್ತತೆಯ ಮಣ್ಣು ಇದೆ, ಮೂಳೆಗಳು ಮತ್ತು ಬುರುಡೆಗಳು ಅಲ್ಲಿ ಕರಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಣ್ಣನ್ನ ಪರೀಕ್ಷೆ ಮಾಡಿದ್ರೆ ಅದರಿಂದ ಏನು ಗೊತ್ತಾಗುತ್ತೆ ಅನ್ನುವಂಥದ್ದು ಕೆಲವೊಂದಿಷ್ಟು ಮಂದಿಯ ವಾದ. ಹೀಗಾಗಿ ಅದನ್ನ ಈಗಾಗಲೇ ಪರೀಕ್ಷೆಗೆ ಕೂಡ ಕಳುಹಿಸಲಾಗಿರುವಂತದ್ದು. ಅದರ ವರದಿಯ ನಂತರ ಗೊತ್ತಾಗ್ಬೇಕಷ್ಟೇ. ಅಂದ್ರೆ ಅದರಲ್ಲಿ ಮೂಳೆಯ ಅಂಶ ಪತ್ತೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಮತ್ತಷ್ಟೇ ಗೊತ್ತಾಗಬೇಕಾಗಿದೆ. ಈಗಾಗಲೇ ಸದ್ಯ SFL ಗೆ ಏನೋ ವರದಿಗಾಗಿ ಕಳುಹಿಸಿರುವಂತದ್ದು, ಅದು ವರದಿ ಬಂದ ಬಳಿಕ ಗೊತ್ತಾಗಬೇಕು. ಸದ್ಯ ಅಧಿಕಾರಿಗಳು ಕೂಡ ವರದಿಗಾಗಿ ಕಾಯ್ತಾ ಇರುವಂತದ್ದು. ಅಂದ್ರೆ ಅದರ ವರದಿ ಬಂದ್ರೆ ಒಂದಷ್ಟು ನಿಖರತೆ ಗೊತ್ತಾಗಬಹುದು. ಅಂದ್ರೆ ಆ ಒಂದು ಮಣ್ಣಿನಲ್ಲಿ ಆ ಮೂಳೆ ಮತ್ತು ಎಲುಬಿನ ಏನು ಪೀಸ್ಗಳ ಅಂಶಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ನಂತರವಷ್ಟೇ ಗೊತ್ತಾಗಬೇಕು. ಅದಕ್ಕಾಗಿ ಈಗಾಗಲೇ ಅಧಿಕಾರಿಗಳು ಕಾಯ್ತಾ ಇರುವಂತದ್ದು. ಅದರ ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅದು ಬರುವ ತನಕ ಸದ್ಯ ವಿಚಾರಣೆ ಮುಂದುವರಿತಾ ಇರುವಂತದ್ದು. ಬಂದ ನಂತರ ಮುಂದಿನ ಹಂತದಲ್ಲಿ ಉತ್ಖನನ ಮಾಡಬೇಕಾ ಅಥವಾ ಅಲ್ಲಿಗೆ ಸ್ಥಗಿತಗೊಳಿಸಿ ವಿಚಾರಣೆ ಮಾಡಬೇಕನ್ನುವಂತ ನಿರ್ಣಯವನ್ನು ಮತ್ತೆ SIT ಅಧಿಕಾರಿಗಳು ಕೈಗೊಳ್ಳಿದ್ದಾರೆ. ಸದ್ಯ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇದುವರೆಗೆ 3 ದಿನಗಳ ವಿಚಾರಣೆ ಆಗಿರುವಂತದ್ದು. ಇವತ್ತು 4ನೇ ದಿನದ ವಿಚಾರಣೆ ನಡೀಲಿಕ್ಕೆ ಇರುವಂತದ್ದು. ಈ ಒಂದು ವಿಚಾರಣೆಯಲ್ಲಿ ಖುದ್ದು ಪ್ರಣಬ್ ಮೊಹಂತಿ ಅವರೇ ಭಾಗಿಯಾಗಲಿದ್ದಾರೆ. ಅವರು ಇವತ್ತು SIT ಕಚೇರಿಯಲ್ಲಿ ಒಂದು ಅನಾಮಿಕನಿಗೆ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ದಾರೆ. ಸದ್ಯ 3 ದಿನಗಳ ಕಾಲ SIT ಅಧಿಕಾರಿಗಳು ಆತನನ್ನು ವಿವಿಧ ಹಂತಗಳಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬುರುಡೆಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ಬೋದು, ಪಾಯಿಂಟ್ಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ಬೋದು, ಜೊತೆಗೆ ಆತನಿಗೆ ಇದ್ದಂತ ಕಾಂಟ್ಯಾಕ್ಟ್ ಸಂಪರ್ಕದಲ್ಲಿರಿ ದಿನೇಶ್. ನಮ್ ಜೊತೆ ದೀಪ್ತಿ ತೋಳ್ಪಾಡಿ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾ